ಬಂದು ಹುಡುಕಿ ಒಂದು ಸುತ್ತು ಬರಬೇಕಾದ್ರೆ ಕೆಳಗಡೆಯಿಂದ ಇಬ್ರು ಆ ತೊರೆ ಯಾವ ನೀರು ಸ್ವಲ್ಪ ಕಮ್ಮಿ ಆಗಿತ್ತು ಬೆಳಿಗ್ಗೆ ಇಳ್ಕೊಂಡು ಹೋಗ್ಬೇಕಾದ್ರೆ ಯಾರ ಅಲ್ಲೊಂದು ಬಾಡಿ ಇದೆ ಅಂತ ಕರೆದ್ರು. ಓಡ್ಕೊಂಡ್ಬಂದೆ ನಾನು. ಓಡ್ಕೊಂಡ್ಬಂದು ಸುಮಾರು ಒಂದು ಬಾಡಿಯಿಂದ ಒಂದು 10 ಫೀಟ್ ದೂರದಿಂದ ನಿಂತ್ಕೊಂಡ್ಬಿಟ್ಟು ನೋಡಿ ನಮ್ಮ ಅಕ್ಕನ ಮಗಳದೇ ಬಾಡಿ ಅಂತ ಹೇಳಿ ಅದು ನೋಡಿದ ತಕ್ಷಣ ನಮಗೆ ಏನಾಗಿದೆ ಏನು ಒಂದೇ ಗೊತ್ತಿಲ್ಲ. ಸೀದಾ ಓಡ್ಕೊಂಡ್ಬಂದೆ. ಅಲ್ಲಿಂದ ನಮ್ಮ ಪಾಂಗಲ ಕ್ರಾಸಿಗೆ ಬರೋಕ್ಕೆ ಒಂದು 200 ಮೀಟರ್ ಗ್ಯಾಪ್ ಇದೆ. ಓಡ್ಕೊಂಡು ಬಂದು ನಮ್ಮ ತಂದೆನ ಕರ್ಕೊಂಬಂದ ತಕ್ಷಣ ಪೊಲೀಸ್ನವ್ರು ಬಂದ್ರು. ಇಲ್ಲಿ ಇಬ್ಬರು ಇದ್ರಲ್ಲ, ಆ ತಂದೆನ ಕರ್ಕೊಂಬಂದು ಅವ್ರು ತೋರಿಸ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಸರ್. ಫಸ್ಟ್ ನೋಡಿದ್ದು ನೀವೇ? ಹೌದು ಸರ್. 10ವರೆಗೆ ಸುಮಾರು ಅಷ್ಟೇ 10-10:30 ಒಳಗೆ ಇರ್ಬೋದು ಅನ್ಸುತ್ತೆ ಸರ್. ಸ್ವಲ್ಪ ವ್ಯತ್ಯಾಸ ಇರ್ಬೋದು ಸಮಯದಲ್ಲಿ, ಬೆಳಿಗ್ಗೆನೆ ಹಾಗೆ. ಆಮೇಲೆ ಅಲ್ಲಿ ಮತ್ತೆ ಸ್ಥಳಮಾರ್ಜರ ವಿಚಾರದಲ್ಲಿ ಎಲ್ಲ ಮತ್ತೆ ನಮ್ಮ ಅಣ್ಣ ಇದ್ದ. ನಾನು ಮನೆಗೆ ಬಂದ್ಬಿಟ್ಟೆ. ಅಲ್ಲಿ ಸೌಜನ್ಯ ತಾಯಿಯನ್ನು ಒಂದು ಸಮಾಧಾನ ಮಾಡ್ಬೇಕಿತ್ತು. ನಾನು ಸತ್ಯದಲ್ಲಿ ಅಂತ ನಾನು ಹೇಳಿರಲಿಲ್ಲ, ಬಾಡಿ ಹೊರಗೋದನ್ನು ಸಹ ನಾನು ಹೇಳಿರಲಿಲ್ಲ. ಅವಳ ಹತ್ರ ಹೇಳಿದ್ದು ಅವ್ರು ಎಲ್ಲೇ ಬೆಳ್ತಂಗಡಿಯಲ್ಲಿ ಯಾರೋ ಕರ್ಕೊಂಡು ಹೋಗಿದ್ಲಂತೆ, ಅಲ್ಲಿ ಸಿಕ್ಕಿದ್ದಲೆ ಈಗ ಸ್ಟೇಷನಲ್ಲಿ ಇದ್ದಾರೆ, ಅದರೆಲ್ಲ ಕಾನೂನು ಪ್ರಕ್ರಿಯೆ ಮುಗಿಸ್ಕೊಂಡು ಈಗ ಕರ್ಕೊಂಡು ಬರ್ತಾಳೆ. ಸಂಜೆ ತನಕ ನಾವು ಹೇಳ್ತಾ ಇದ್ದೆ, ಜನ ಸೇರ್ತಾ 5 ಗಂಟೆ ಹೊತ್ತಿನಲ್ಲಿ ಇವಳಿಗೂ ಒಂದು ಮನಸ್ಸಲ್ಲಿ ಏನೋ ಒಂಥರ ಆಗಲಿ. ನಮ್ಮ ತಂದೆಯನ್ನು ಕಂಟ್ರೋಲ್, ತಂದೆಗೂ ಸ್ವಲ್ಪ BP ಇತ್ತು, BP ಪೇಷಂಟ್. ಇಬ್ಬರನ್ನು ಕಂಟ್ರೋಲ್ ಮಾಡಬೇಕಿತ್ತು. ಅವರನ್ನು ಸಹ ಕಡೆ ಸಮಾಧಾನ ಮಾಡೋದು, ಈ ಕಡೆ ಅಕ್ಕನಿಗೂ ನಾವು ಸುಳ್ಳು ಹೇಳಬೇಕಾಗಿತ್ತು. ಸಂಜೆ ಒಂದು ಬಾಡಿ ಬರುವ ಹತ್ರ ಗೊತ್ತಾಗ್ಬಿಡ್ತು ಅವಳಿಗೆ. ಅಷ್ಟೊಳಗೆ ನಾವು ಗೊತ್ತಾಗದಾಗೆ ನೋಡ್ಕೊಂಡಿದ್ವಿ ನಮ್ಮ ಮನೇಲೆ. ನಾನು